ಅಕ್ರಮವಾಗಿ ಮಗುವನ್ನ ದತ್ತು ಪಡೆದ ರೀಲ್ಸ್ ರಾಣಿ ಸೋನು ಗೌಡ ಅವರ ಗ್ರಹಚಾರ ಯಾಕೋ ಸರಿ ಇದ್ದಂತೆ ಕಂಡು ಬರ್ತಾ ಇಲ್ಲ. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಸೋನು ಗೌಡ ಅವರನ್ನ ಮಗುವಿನ ಊರಾದ ರಾಯಚೂರಿಗೆ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಕೂಡ ನಡೆಸ್ತಾರಂತೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೋಡೋಣ ಬನ್ನಿ. ಅನಧಿಕೃತವಾಗಿ ಮಗು ದತ್ತು ಪಡೆದ ಪ್ರಕರಣ. ಮಗು ದತ್ತು ಪಡೆದ ಗ್ರಾಮದಲ್ಲಿ ಸ್ಥಳ ಮಹಜರು. ಮಗು ಪೋಷಕರಿಗೆ ನೋಟಿಸ್ ನೀಡಲು ಸಿದ್ಧತೆ. ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡಕ್ಕೆ ಕಾನೂನು ಸಂಕಷ್ಟ ಮುಂದುವರೆದಿದೆ. ಅನಧಿಕೃತವಾಗಿ ಮಗು ದತ್ತು ಪಡೆದ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ಸೋನು ಶ್ರೀನಿವಾಸ್ ಗೌಡಳನ್ನ ಸದ್ಯ ಬ್ಯಾಡರಹಳ್ಳಿ ಪೊಲೀಸರು ರಾಯಚೂರಿಗೆ ಕರೆದೊಯ್ದಿದ್ದಾರೆ. ಮಗುವನ್ನ ಎಲ್ಲಿ ದತ್ತು ಪಡೆದ್ರೋ ಅಲ್ಲಿ ಸ್ಥಳ ಮಹಜರು ನಡೆಸಲಿದ್ದಾರೆ. ಜೊತೆಗೆ ಮಗು ಹೇಳಿಕೆ, ಅಕ್ಕಪಕ್ಕ ಮನೆಯವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಿದ್ದಾರೆ. ಇನ್ನು ಸೋನು ಶ್ರೀನಿವಾಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಮಗುವಿನ ಐಡೆಂಟಿಟಿ ರಿವೀಲ್ ಮಾಡಿದ್ದಲ್ಲದೆ ಇದರಿಂದ ಬಂದ ಹಣವನ್ನ ಮಗುವಿನ ಕುಟುಂಬಕ್ಕೆ ನೀಡೋದಾಗಿ ಹೇಳಿಕೊಂಡಿದ್ಲು. ಹೀಗಾಗಿ ಮಗುವನ್ನ ಮಾರಾಟ ಮಾಡಲಾಗಿದೆ ಅಂತ ಸಿಡಬ್ಲ್ಯೂಸಿ ಅಧಿಕಾರಿಗಳು ಆರೋಪಿಸಿದ್ರು. ಇದೀಗ ಪೊಲೀಸ್ ಸ್ಟೇಟ್ಮೆಂಟ್ ಬಳಿಕ ಮಗುವಿನ ಪೋಷಕರಿಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಿಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಮಗುವನ್ನ ಮಾರಾಟ ಮಾಡಿದ್ದೀರಾ ಅಂತ ಪೋಷಕರಿಂದ ಉತ್ತರ ಪಡೆಯಲಿದ್ದಾರೆ. ಬಡ ಮಕ್ಕಳನ್ನ ಸಾಕೋದು ಒಳ್ಳೆ ಉದ್ದೇಶನೇ, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್, ಲೈಕ್ಸ್, ಕಮೆಂಟ್ ಹುಚ್ಚಿಗೂ ಕಾನೂನಿನ ನಿಯಮಗಳನ್ನ ಪಾಲಿಸದೆ ಇದೀಗ ಸೋನು ಜೈಲು ಪಾಲಾಗಿದ್ದಾಳೆ. ಸದ್ಯ ಇನ್ನೆರಡು ದಿನ ಪೊಲೀಸ್ ಕಸ್ಟಡಿಯಲ್ಲೇ ಸೋನು ಉಳ್ಕೋಬೇಕಾಗುತ್ತೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.